ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆದ ನಂತರ ಐತಿಹಾಸಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಕಣ್ಣು ಮತ್ತೆ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ TV9 ಕೂಡ ಸಾಕಷ್ಟು ವರದಿಗಳನ್ನು ಕೂಡ ಮಾಡಿತ್ತು. ಈಗ TV9 ವರದಿ ಹಿನ್ನೆಲೆಯಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರ ಕೂಡ ಈಗ ಅಲರ್ಟ್ ಆಗಿದೆ. ಈಗ ಎಲ್ಲ ದೇವಸ್ಥಾನಗಳ ರಕ್ಷಣೆಗೆ ಮುಂದಾಗಿದೆ. ಈಗ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರವರು ನಮ್ಮ ಜೊತೆ ಇದೆ. ಯಾವ ರೀತಿ ರಕ್ಷಣೆ ಮುಂದಾಗ್ತಾರೆ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ನಂತರ ಈಗ ಐತಿಹಾಸಿಕ ದೇವಸ್ಥಾನಗಳ ಈ ಹಿಂದೆ ಕೂಡ ನಿಧಿಗಳರ ಕಣ್ಣಿತ್ತು. ಈಗ ಮತ್ತೆ ನಿಧಿಗಳರ ಕಣ್ಣು ಈ ಒಂದು ದೇವಸ್ಥಾನಗಳ ಮೇಲೆ ಬೀಳುತ್ತೆ ಅನ್ನೋ ಆತಂಕ ಕೂಡ ಈಗ ಗ್ರಾಮಸ್ಥರಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ TV9 ಕೂಡ ವರದಿ ಮಾಡಿದೆ. ಈಗ ತಾವು ಐತಿಹಾಸಿಕ ದೇವಸ್ಥಾನ ರಕ್ಷಣೆಗೆ ಏನೆಲ್ಲ ಕ್ರಮ ಕೈಗೊಳ್ತೀರಿ? ಮೊದಲನೇದಾಗಿ ನಾನು TV9 ಮಾಧ್ಯಮಕ್ಕೆ ಅಭಿನಂದನೆಗಳನ್ನು ಹೇಳ್ತೇನೆ. ಇವತ್ತು ಜನರಲ್ಲಿ ಪ್ರಾಚ್ಯ ಪ್ರಜ್ಞೆಯ ಕೊರತೆ ಇರುವಂಥ ಈ ಒಂದು ಸಂದರ್ಭದಲ್ಲಿ ಪ್ರಾಚೀನವಾದಂಥ ಸ್ಮಾರಕಗಳನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥ TV9 ಇವತ್ತು ಜನರಲ್ಲಿ ಪ್ರಾಚೀನ ಸ್ಮಾರಕಗಳನ್ನು ಉಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತು ಅವುಗಳ ರಕ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ CC ಕ್ಯಾಮ್ರಾ ಹಾಕಬೇಕು ಅನ್ನುವಂಥ ಒಂದು ಸಂರಕ್ಷಣೆ ಹಾಕಬೇಕು ಅನ್ನುವಂಥ ವರದಿಯನ್ನು ನಾನು ಸಹಿತವಾಗಿ ಗಮನಿಸಿದ್ದೇನೆ. ಇದಕ್ಕೆ ಪೂರ್ವವಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಒಂದು 2 ತಿಂಗಳ ಹಿಂದೆ ಒಂದು ವರದಿಯನ್ನು ಸಹಿತವಾಗಿ ಒಂದು ಮನವಿಯನ್ನು ಸಹಿತ ಒಂದು ಕೋರಿಕೆಯನ್ನು ಸಹಿತವಾಗಿ ಮಾಡ್ತಾರೆ. ಅದು ಏನು ಅಂತಂದರೆ ಐತಿಹಾಸಿಕವಾದಂಥ ಲಕ್ಕುಂಡಿಯಲ್ಲಿರುವಂಥ ಅದು ASI ಇರ್ಬೋದು ಮತ್ತು ರಾಜ್ಯ ಪುರಾತತ್ವ ಇಲಾಖೆಯ ಸ್ಮಾರಕಗಳಿರ್ಬೋದು, ಆ ಎಲ್ಲ ಸ್ಮಾರಕಗಳು ಮತ್ತು ಪ್ರಮುಖವಾದಂಥ ರಸ್ತೆಗಳಿಗೆ CC ಕ್ಯಾಮ್ರಾ ಒಟ್ಟು 50 ಹೈ ರೆಸಲ್ಯೂಷನ್ ಹೊಂದಿರುವಂಥ ಅತ್ಯುತ್ತಮವಾದಂಥ ಟೆಕ್ನಾಲಜಿಯನ್ನು ಹೊಂದಿರುವಂಥ 50 CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ನಮ್ಮ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಒಂದು ತಿಂಗಳ ಹಿಂದೆ ಅಥವಾ 20 ದಿನಗಳ ಹಿಂದೆ ನಾವು ಪ್ರವಾಸೋದ್ಯಮ ಇಲಾಖೆ ಆಯುಕ್ತರು ಮತ್ತು ಪುರಾತತ್ವ ಇಲಾಖೆ ಆಯುಕ್ತರಿಗೆ ಲಕ್ಕುಂಡಿಯಲ್ಲಿ ಒಂದು ವಿಲೇಜ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ 50 CC ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ 30 ಲಕ್ಷ ರೂಪಾಯಿಗಳ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆಗೆ ಈಗಾಗಲೇ ಕಳುಹಿಸಿದ್ದೇವೆ. ಕೆಲವೇ ದಿನಗಳಲ್ಲಿ ಮತ್ತು ಈ 4-5 ದಿನಗಳಲ್ಲಿ ನಿಧಿ ಒಂದು ಸಿಕ್ಕಿರುವುದರಿಂದ ಜನರಲ್ಲಿ ತಾವು ಬಹಳಷ್ಟು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರಿ. ಈ ವಿಷಯ ಮಾನ್ಯ ಸಚಿವರಿಗೂ ಸಹಿತ ಇದೆ. ಆ ಅನುದಾನ ಬಂದ್ಬಿಟ್ಲೆ ನಾವು ತಕ್ಷಣ CC ಕ್ಯಾಮ್ರಾಗಳನ್ನು ಅಳವಡಿಸೋದ್ರ ಜೊತೆಗೆ ಇವತ್ತು ಪ್ರಾಚೀನವಾದಂಥ ಸ್ಮಾರಕಗಳು ಹಾನಿಯಾಗಬಾರ್ದು, ಘಾಸಿಗೊಳಗಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವುಗಳನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ. ಸರ್, ಈಗ ಗ್ರಾಮದಲ್ಲಿದ್ದಂಥ ಏನು ಈಗ ಪ್ರಾಚೀನ ದೇವಸ್ಥಾನಗಳ ರಕ್ಷಣೆ ಆಗುತ್ತೆ. ಆದರೆ ಈ ಕೆಲವೊಂದು ಈಗ ಲಕ್ಕುಂಡಿ ಗ್ರಾಮದಲ್ಲಿ ಹೊರವಲಯದಲ್ಲಿ ಕೂಡ ಈ ಥರ ದೇವಸ್ಥಾನಗಳು ಈಗ ನಾವು ನಿಂತಂಥ ದೇವಸ್ಥಾನ ಲಕ್ಕುಂಡಿಯಿಂದ 2 ಕಿಲೋಮೀಟರ್ ಹೊರಗಡೆ ಇದೆ. ಇಂಥ ದೇವಸ್ಥಾನಗಳ ಮೇಲೂ ಕೂಡ ನಿಧಿಗಳ್ಳರ ಕಣ್ಣು ಬಿದ್ದಿದೆ. ಈಗಾಗಲೇ ಹಿಂದೂ ಬೀಳಿದೆ. ಈಗ ಮತ್ತೆ ಈ ಒಂದು ಸುದ್ದಿ ಆದ ನಂತರ ಮತ್ತೆ ಹೆಚ್ಚಾಗ್ಬೋದು. ಅದಕ್ಕೆ ಇಂಥ ದೇವಸ್ಥಾನಗಳು ಕೂಡ ಯಾವ ರೀತಿ ರಕ್ಷಣೆ ಮಾಡ್ತೀರಿ? ಒಟ್ಟಾರೆಯಾಗಿ ಪ್ರಮುಖವಾದಂಥ ದೇವಸ್ಥಾನಗಳನ್ನು ರಕ್ಷಣೆ ಮಾಡುವಂಥದ್ದು ಅಷ್ಟೇ ನಮ್ಮ ಆಲೋಚನೆ ಇಲ್ಲ. ಲಕ್ಕುಂಡಿಯಲ್ಲಿರುವಂಥ ಅಥವಾ ಲಕ್ಕುಂಡಿಯಿಂದ ದೂರ ಇರುವಂಥ ದೇವಸ್ಥಾನಗಳನ್ನು ಸಹಿತವಾಗಿ ದೃಷ್ಟಿಯಲ್ಲಿಟ್ಟುಕೊಂಡು ಜನಸಂದಣಿ ಕಡಿಮೆ ಇರುವಂಥ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳನ್ನು ಸಹಿತವಾಗಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿರೋದ್ರಿಂದ ಲಕ್ಕುಂಡಿಯಿಂದ ದೂರ ಇರುವಂಥ ಒಂದು ದೇವಸ್ಥಾನಗಳಿಗೂ ಸಹಿತವಾಗಿ ನಾವು CC ಕ್ಯಾಮ್ರಾ ಅಳವಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ಏನು ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಂತ HK ಪಾಟೀಲರು ಕೂಡ ಏನು ಸಾಕಷ್ಟು ಈ ಒಂದು ಲಕ್ಕುಂಡಿ ಅಭಿವೃದ್ಧಿಗೆ ಅನುದಾನ ಕೂಡ ತಂದಿದ್ದಾರೆ. ಅವರೆಲ್ಲ ಕೂಡ ರಕ್ಷಣೆ ಮಾಡುವಂಥ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಒಂದು ರಕ್ಷಣೆಗಳು ಎಷ್ಟೊಂದು ದೇವಾಲಯಗಳ ರಕ್ಷಣೆ ಮಾಡುವಂಥ ಉದ್ದೇಶ ಇದೆ ಅಂತ ನಾವು 2024-25ನೇ ಸಾಲಿನಲ್ಲಿ 13 ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡುವಂಥ ಕಾಮಗಾರಿಗಳನ್ನು ನಾವು ಕೈಗೊಂಡಿದ್ವಿ. ಅದರಲ್ಲಿ 2 ಕಾಮಗಾರಿಗಳು ಪೂರ್ಣ ಆಗಲಿಲ್ಲ, ಅವನ್ನ ಡ್ರಾಪ್ ಮಾಡಿ ಒಟ್ಟು 11 ಕಾಮಗಾರಿಗಳನ್ನು ಕಳೆದ ಬಾರಿ ನಾವು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರು ಆಗಿರುವುದರಿಂದ ನಮಗೆ ಬಹಳಷ್ಟು ಬಲ ಬಂದಿದೆ ಮತ್ತು ಇಂಬು ಕೊಟ್ಟಿದೆ. ಏನು ಅಂತಂದರೆ 2025-26ನೇ ಸಾಲಿನಲ್ಲಿ ಪ್ರವಾಸೋದ್ಯಮ ಪುರಾತತ್ವ ಇಲಾಖೆಯ ಒಂದು ಕ್ರಿಯಾ ಯೋಜನೆಯಲ್ಲಿ 10,16,00,000 ರೂಪಾಯಿಗಳ ವೆಚ್ಚದಲ್ಲಿ ಪ್ರಮುಖವಾಗಿರುವಂಥ ಹಾಲುಗುಂಡಿ ಬಸವೇಶ್ವರ ದೇವಸ್ಥಾನ, ಕನ್ನರಬಾವಿ ಮತ್ತು ಈ ಥರ
6 ಪ್ರಮುಖವಾದಂಥ ದೇವಸ್ಥಾನಗಳನ್ನು ಸಂಪೂರ್ಣ ಯಾವುದೇ ರೀತಿಯಾದಂಥ ಕೆಲಸ ಬಾಕಿ ಉಳಿಬಾರ್ದು, ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಕ್ಕುಂತಾರೆ. ಮತ್ತು 3 ಕೋಟಿ ರೂಪಾಯಿ ಒಂದು ಭೂ ಸ್ವಾಧೀನಕ್ಕೂ ಸಹಿತ ಕಾಯ್ದಿರಿಸಲಾಗಿದೆ. ಇದಿಷ್ಟು ಏನು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರ ಮಾತು. ಏನು TV9 ವರದಿ ಹಿನ್ನೆಲೆಯಿಂದ ಸಾಕಷ್ಟು ಒಂದು ಜನರಲ್ಲಿ ಕೂಡ ಎಚ್ಚರಿಕೆ ಆಗಿದೆ, ನಮ್ಮ ಇಲಾಖೆ ಕೂಡ ಒಂದು ಮಾಹಿತಿ ದೊರೆತಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಲಕ್ಕುಂಡಿ ಗ್ರಾಮದಲ್ಲೆಲ್ಲ ಹೊರವಲಯದಲ್ಲಿ ಅಕ್ಕಪಕ್ಕದಲ್ಲಿದ್ದ ಎಲ್ಲ ದೇವಸ್ಥಾನಗಳು ಕೂಡ ನಾವು ರಕ್ಷಣೆ ನೀಡ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.